ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ರೆಡಿ ಟು ಫೋರ್. ಇವಾಗ ಬಂದುಬಿಟ್ಟು ಶಾಂತಿಪುರ ಹೋಗ್ತಾ ಇದ್ದೀನಿ. ರೋಟ್ವೇಟರು ಬ್ಲೇಡ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು, ಅದರಿಂದ ಹೋಗ್ತಾ ಇದ್ದೀನಿ. ರೋಟ್ವೇಟ್ರು ಬ್ಲೇಡು ನೋಡಿ ಎಷ್ಟು ಸೌದೋಗಿದೆ, ಫುಲ್ ಸೌದೋಗೈತೆ. ಅದರಿಂದ ಬಂದುಬಿಟ್ಟು ಎಕ್ಸ್ಚೇಂಜ್ ಮಾಡೋಣ ಒಂದು ಬಂದಿದ್ದೀನಿ. ಸೆಂಟ್ರಲ್ಲಿ ಇನ್ನು ಕಾರ ಐತೆ, ಸೈಡಲ್ಲಿ ಸೌದೋಗೈತೆ. ಅದರಿಂದ ಸುಮ್ಮನೆ ಯಾಕೆ ಎಕ್ಸ್ಚೇಂಜ್ ಮಾಡೋಣ ಅಂದ್ಬಿಟ್ಟು ಶಾಂತಿಪುರ ಬಂದಿದ್ದೀನಿ. ನೋಡಿ ಅರ್ಧ ಕಾರೆಲ್ಲ ಬಿಚ್ಚಿದ್ದಾರೆ, ಇನ್ನು ಮಿಕ್ಕಿದ್ದು ಅದರ ಒಳಗಡೆ ಬಂದುಬಿಟ್ಟು ಟೈನು ತಂಗೋಸು ಅದೆಲ್ಲ ಸುತ್ಕೊಂಡೈತೆ, ಅದರಿಂದ ಕಿತ್ತಾ ಇದ್ದಾರೆ. ಅದನ್ನು ನೋಡಿ ಎಷ್ಟು ಕಷ್ಟ ಬಿದ್ದು ಕಿಲ್ತಾ ಇದ್ದಾರೆ ಪಾಪ. ಗಡ್ಪರ್ ಎತ್ಕೊಂಡು ಅದರಲ್ಲಿ ಚಿಚ್ಚಿ ತೆಗಿತಾಯಿದ್ರು. ಮತ್ತು ಕಾರು ಬಂದುಬಿಟ್ಟು ಹಂಗೆ ಬಿಚ್ತಾ ಇದ್ದಾರೆ ಮಿಷನ್ ಪ್ಲಸ್ ಸೋನರಲ್ಲಿ. ಮಿಷನಲ್ಲಿ ತೆಗಿತಾ ಇದ್ದಾರೆ. ಅವನು ಬಂದುಬಿಟ್ಟು ಏನು ವಿಡಿಯೋ ಮಾಡೋದು ಅಂತ ಇದ್ದಾನೆ ಅವನು. ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟು ಇದು ಮಾರನೇ ದಿವಸ ಮಾರ್ನಿಂಗು ಇದು ಗೊಬ್ಬರ ಚೆಲ್ಲಿದ್ರು. ಅದರಿಂದ ಬಂದುಬಿಟ್ಟು ರೋಟ್ವೇಟರ್ ಹಾಕ್ತಾಯಿದ್ದೀನಿ. ಟೊಮೊಟೊ ಗಿಡಕ್ಕೆ ಬೆಡ್ ಹಾಕ್ಬೇಕು ಅಂದ್ಬಿಟ್ಟು. ಹೊಸ ಕಾರು ಇರೋದರಿಂದ ಫುಲ್ ಫಿನಿಶಿಂಗ್ ಬರ್ತಾಯಿದೆ. ಗಾಡಿನೇ ಸ್ಲೋ ಮಾಡುತ್ತೆ RPM. ಅದರಿಂದ ಒಂದು ಹೈಡ್ರಾಲಿಕ್ ಒಂದು ಅಡ್ಜಸ್ಟ್ಮೆಂಟಲ್ಲಿ ಇಕ್ಕೊಂಡು ಓಡಿಸ್ತಾ ಇದ್ದೀನಿ. ಪರವಾಗಿಲ್ಲ, ಫುಲ್ಲಾಗಿ ಮಿಕ್ಸ್ ಮಾಡ್ತೈತೆ. ಅದು 5ನೇಗಳಲ್ಲಿ ಓಡಿಸು ಇಕ್ಕಿದ್ದು, ಆಮೇಲೆ ಗೊಬ್ಬರ ಸಲ್ಲಿದ್ರು. ಅದರಿಂದ ಇವಾಗ ರೋಟ್ರಿ ಆಗ್ತಾ ಇರೋದು. ಗಾಡಿ ಏನೋ ಫುಲ್ ಆರಾಮಾಗಿರುತ್ತೆ ಓಡ್ಸೋಕ್ಕಿದು ಕುಬೋಟು. ಸ್ಟೀರಿಂಗು ಫುಲ್ಲು ಸ್ಮೂತು, ಬ್ರೇಕಿಂಗು ಎಲ್ಲ ಸಕ್ಕತ್ತಾಗೈತೆ. ಪರವಾಗಿಲ್ಲ, 55 HP ಹೈಲೈಟಾಗಿ ಕೆಲಸ ಮಾಡುತ್ತೆ. ನೋಡಿ ಫಿನಿಶಿಂಗ್ ಎಲ್ಲ ಸಕ್ಕತ್ತಾಗಿ ಬರ್ತಾಯಿದೆ. ಇದು ಬಂದುಬಿಟ್ಟು ರೋಟ್ರಿ 540 750 ಐತೆ ರೋಟ್ರಿ ಗೇರ್ ಸ್ಪೀಡು. ಇವಾಗ 750 ಹಾಕ್ಕೊಂಡು ಓಡಿಸ್ತಾ ಇರೋದು, ಫುಲ್ ಮಿಕ್ಸಿಂಗ್ ಆಗಬೇಕಂದ್ಬಿಟ್ಟು. ಆಮೇಲೆ ಅಲ್ಲಿ ಓಡಿಸಿದ್ದಾಗಾಯಿತು, ಮನೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಹೆಂಗಾಯ್ತು. ಅದು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ, ಮಂಚು ಅಂತಾರೆ ತೆಲುಗಲ್ಲಿ. ಅಲ್ಲಿಂದ ಬಂದುಬಿಟ್ಟು ಆಮೇಲೆ ಇನ್ನೊಂದು ಜಾಗದಲ್ಲಿ ರೋಟ್ವೇಟರ್ ಹಾಕಕ್ಕೆ ಹೋಗಿದೆ. ಇದು ಬಾಳೆ ಗಿಡ ಇದ್ದಿದ್ದು 5ನೇಗಳಲ್ಲಿ ಓಡಿಸಿ ಇಕ್ಕಿದ ಮೇಲೆ ಮೊಳಕೆ ಬಂದೈತೆ ಅದು ಬಾಳೆ ಗಿಡದು. ಅದು ಬಂದುಬಿಟ್ಟು JCB ಕಿತ್ತಿದ್ದಾರೆ. ಅದು ಕಿತ್ತ ಮೇಲೆ ಕೂಡ ಬಂದು ರೋಟ್ರಿ ಹಾಕೊಂಡ್ರು. ಅದರಿಂದ ಇದು ರೋಟ್ವೇಟರ್ ಹಾಕ್ತಾಯಿದ್ದೀನಿ. ಒಂದೊಂದು ಜಾಗದಲ್ಲಿ ಗಾಡಿ ಕೂಡ ಮೂಮೆಂಟ್ ಬರಲ್ಲ, ಸ್ಲಿಪ್ಪೇಜ್ ಆಗಿಬಿಡುತ್ತೆ. JCB ಕಿತ್ತಿದ್ದಾರಲ್ಲ, ಬಕೆಟ್ ಹಾಕಿರೋ ಜಾಗದಲ್ಲಿ ಅಲ್ಲ ಇರೋದಲ್ಲಿ ಚಕ್ರ ಏನನ್ನ ಎಲ್ಲರೂ ನೋಡಿ ಎಷ್ಟು ಲಾಕ್ ಆಯಿತು. ಅಲ್ಲ ಟೈರ್ ಸ್ಲಿಪ್ಪೇಜ್ ಬರುತ್ತೆ ನೋಡಿ, ಎಷ್ಟು ಲಾಕ್ ಆಯಿತು. ಅಲ್ಲ ಹಂಗೆ ಬಿಟ್ಟಿದ್ದಾರೆ. ಇದು ಫಸ್ಟ್ನೇ ಸಾಲ ಹಾಕ್ತಾಯಿದ್ದೀನಿ, 2ನೇ ಸಾಲು ಓಡಿಸ್ಬೇಕು. ಧೂಳು ಮಾತ್ರ ಸಾಕಾದಾಗ ಫುಲ್ ಹೆವಿ ಧೂಳು. ಇದು ಕೂಡ ಮಾರ್ನಿಂಗ್ಗೆ ಹೋಗಿ ಓಡಿಸ್ತಾ ಇರೋದು, ಸಖತ್ ಧೂಳು ಬರ್ತಾಯಿದೆ. ಅದು 5ನೇಗಳಲ್ಲಿ ಓಡಿಸಿಕ್ಕಿದ್ದು, ಅದರಿಂದ ಬಂದುಬಿಟ್ಟು ಫುಲ್ ಧೂಳು ಐತೆ, ತ್ಯಾವ ಇಲ್ಲ ಅದು.
ಗಾಡಿ ಎಲ್ಲ ಫುಲ್ ಡಸ್ಟ್ ಆಗಿಬಿಟ್ಟೈತೆ. ಮೀಟರ್ ಮೇಲೆ ನೋಡಿ ಏನನ್ನ ಕಾಣಿಸುತ್ತೆ. ನಾವು ಸೆಂಟ್ರಲ್ಲಿ ಅವಾಗ ಮೀಟರ್ ಕ್ಲೀನ್ ಮಾಡ್ತಾ ಇರ್ತೀನಿ, ಅದರಿಂದ ಸ್ವಲ್ಪ ಮೀಟರ್ ಕಾಣಿಸ್ತಾ ಇದೆ, ಇಲ್ಲಾಂದರೆ ಏನೋ ಕಾಣಿಸಲ್ಲ. ಫುಲ್ ಹೆವಿ ಡಸ್ಟು. ಆಮೇಲೆ ಅಲ್ಲಿಂದ ಬಂದಮೇಲೆ ಕುಬೋಟ ಬಂದುಬಿಟ್ಟು ಫಸ್ಟ್ ಸರ್ವಿಸ್ ಆಯಿಲು. ಇದು ಆಯಿಲ್ ತೆಗಿತಾ ಇದ್ದಾರೆ. 50 ಅವರ್ಸ್ಗೆ ಬಂದುಬಿಟ್ಟು ಆಯಿಲ್ ಸರ್ವಿಸ್ ಮಾಡಬೇಕು. ಅದರಿಂದ ಬಂದುಬಿಟ್ಟು ಅವರು ಮದನಪಲ್ಲಿನಿಂದ ಬಂದಿದ್ದಾರೆ ಆಯಿಲ್ ಸರ್ವಿಸ್ಗೆ. ಬಂದು ಆಯಿಲೆಲ್ಲ ತೆಗಿತಾ ಇದ್ದಾರೆ ನೋಡಿ. ಫಸ್ಟಲ್ಲಿ ಬಂದುಬಿಟ್ಟು ಫಸ್ಟ್ ಸರ್ವಿಸು ಇಂಜನ್ ಆಯಿಲು ಪ್ಲಸ್ ಇಂಜನ್ ಆಯಿಲ್ ಫಿಲ್ಟರ್ ಮಾತ್ರ ಎಕ್ಸ್ಚೇಂಜಿಂಗು. ಆಮೇಲೆ ನೆಕ್ಸ್ಟ್ ಸರ್ವಿಸ್ ಬಂದುಬಿಟ್ಟು ಡೀಸೆಲ್ ಫಿಲ್ಟರು ಅದೆಲ್ಲನೂ ಮಾಡಬೇಕು 250 ಅವರ್ಸ್ಗೆ. ನೋಡಿ ಅಲ್ಲೇ ಇಂಜನ್ ಆಯಿಲ್ ಫಿಲ್ಟರ್ ಬರೋದು ಕ್ಲೀನ್ ಮಾಡ್ತಾಯಿದ್ದಾರೆ, ಫಿಲ್ಟರ್ ಫಿಟ್ ಮಾಡೋಕ್ಕೆ. ಅಲ್ಲೇ ಆಯಿಲ್ ಇರುತ್ತಲ್ಲ ಅದರಿಂದ ನೀಟಾಗಿ ಒರೆಸ್ತಾ ಇದ್ದಾರೆ. ಅದು ಏರ್ ಫಿಲ್ಟರು ನೋಡಿ, ಬ್ಯಾಟ್ರಿ ಒಳಗಡೆ ಎಷ್ಟೈತೋ ಅಲ್ಲಿ. ಇದು ಇಂಜನ್ ಆಯಿಲು ಫಿಲ್ಟರು ಫಿಟ್ ಮಾಡ್ತಾಯಿದ್ದಾರೆ. ಅದು ಟೈಟ್ ಮಾಡೋಕ್ಕೆ ಕ್ಲಾಂಪ್ ಸಾಕಾಗೈತೆ, ಸ್ಲಿಪ್ಪು ಏನಾಗಲ್ಲ, ಫುಲ್ ಟೈಟ್ ಪರ್ಫೆಕ್ಟಾಗಿ ಆಗುತ್ತೆ. ಒಂದೊಂದು ಶೋರೂಮಲ್ಲಿ ಆ ಟೈಪ್ ಇರುತ್ತೆ, ಇನ್ನೊಂದು ಶೋರೂಮಲ್ಲಿ ಬೆಲ್ಟ್ ಇರ್ತಾರೆ, ಬೆಲ್ಟು ಚೈನು ಒಂದು, ಅವು ಸ್ಲಿಪ್ ಆಗುತ್ತೆ, ಇದು ಸ್ಲಿಪ್ ಆಗಲ್ಲ. ನೋಡಿ ಫಿಟ್ಟಿಂಗ್ ಆಗೋಯ್ತು ಇಂಜನ್ ಆಯಿಲ್ ಫಿಲ್ಟರು. ಡಸ್ಟ್ ಇರತ್ತಂದು ಕ್ಲೀನ್ ಮಾಡ್ತಾಯಿದ್ದಾರೆ ಅದ್ಮೇಲೆ. ಅದೆಲ್ಲ ಅದು ಆಯಿಲು ಡ್ರೈ ಆಗಿದ್ದಾಯಿತು, ಇಂಜನ್ ಆಯಿಲು. ಅದು ಕೆಳಗಡೆ ಡ್ರೈ ಬೋಲ್ಟೆಲ್ಲ ಆಗಿಬಿಟ್ಟು ಇಂಜನ್ ಆಯಿಲು ಹಾಕ್ತಾಯಿದ್ದಾರೆ. ನೋಡಿ ಇಂಜನ್ ಆಯಿಲ್ ಇದು ಸರ್ವೀಸು, ಫಸ್ಟ್ ಸರ್ವೀಸು ಎಲ್ಲ ಫ್ರೀ. ಅದರಿಂದ ಆಯಿಲ್ ಕಾಸ್ಟ್ ಮಾತ್ರ 3500 ರೂಪಾಯಿ ಏನೋ ಆಯಿತು. ಇಂಜನ್ ಆಯಿಲ್ ಫಿಲ್ಟರ್ ಮಾತ್ರ, ಫಿಲ್ಟರ್ ಪ್ಲಸ್ ಆಯಿಲ್. ಇನ್ನೊಂದ್ಸಲ ಬಂದುಬಿಟ್ಟು ಡೀಸೆಲ್ ಫಿಲ್ಟರ್ ಎಲ್ಲ ಎಕ್ಸ್ಚೇಂಜ್ ಮಾಡಬೇಕು, 4500 ಏನೋ ಆಗುತ್ತೆ ಅಂದರು. ಅದು ಇನ್ನೊಂದು ಸರ್ವಿಸ್ಗೆ ಹೇಳ್ತೀನಿ ಎಷ್ಟಂದು. ಅವರೊಂದು ಐಡಿಯಾ ಮೇಲೆ ಹೇಳಿದ್ರು, ಎಷ್ಟಂದು ಗೊತ್ತಿಲ್ಲ. ಆಡ್ತಾ ಇದ್ದಾರೆ ಆಯಿಲೆಲ್ಲ.